ಅಟ್ಮಾಸ್ಫಿಯರ್ ಇದೆಯಲ್ಲ ಮೈಸೂರು, ಅದು ಬಹಳ ಮುಖ್ಯ ಕಾರಣ. ಬಹಳ ಬಹಳ ಕ್ವಯಟ್ ಪ್ಲೇಸ್ ಮೈಸೂರು. ಅದು ಅಂದ್ರೆ ಗಲಾಟೆ ಇಲ್ಲ, ಜನಗಳಿಲ್ಲ, ಒಂದ್ ರೀತಿ ನಿಜವಾಗ್ಲೂ ಸಾಂಸ್ಕೃತಿಕ ನಗರಾನೇ ಅದು. ಯಾಕಂದ್ರೆ ಮಹಾರಾಜರು ಅಲ್ಲಿ ಎಲ್ಲವನ್ನೂ ಮಾಡಿದ್ರು. ಮೈಸೂರು ಮಹಾರಾಜರು ಕಾಲೇಜ್ಗಳು ಕಟ್ಟಿದ್ದವ್ರೆ, ಹಾಸ್ಪಿಟಲ್ ಕಟ್ಟಿದ್ದವ್ರೆ. ನೀವು ಹೋಗೋದು ನೋಡ್ಬೋದು ಮೈಸೂರಿನಲ್ಲಿ. ಅದಾದ ಅಟಾರ ಕಚೇರಿ ಅಂತ, ನಮ್ಮ ಆ ಕ್ರಾಫರ್ಡ್ ಹಾಲು, ಸುಮಾರು ಬಿಲ್ಡಿಂಗ್ಗಳು, ನಮ್ಮ ರೈಲ್ವೆ ಸ್ಟೇಷನ್, ಗವರ್ಮೆಂಟ್ ಹಾಸ್ಪಿಟಲ್ಗಳು, ಮೆಡಿಕಲ್ ಕಾಲೇಜು, ಮಹಾರಾಜಾಸ್ ಕಾಲೇಜು, ಮಹಾರಾಣೀಸ್ ಕಾಲೇಜು, ಯುವರಾಜಾಸ್ ಕಾಲೇಜು, ಯುವರಾಣೀಸ್ ಕಾಲೇಜು ಎಲ್ಲವೂ ಅವರೇ ಮಾಡಿದ್ರು. ಸೊ ನಮ್ಗೊಂದೊಂದು ಆ ಮಹಾರಾಜಾಸ್ ಕಾಲೇಜ್ಗೆ ಹೋಗೋದೇ ಒಂದು ದೊಡ್ಡ ಇದು ನಮ್ಗೆ. ಜೊತೆಗೆ ಹೆಚ್ಚು ನಮ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು, ನಾನು ಹೆಮ್ಮೆ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ಟಾಫ್, ನಮ್ಮ ಟೀಚರ್ಸ್ ಇದ್ರು. ಲೈಕ್ ಯು ಆರ್ ಅನಂತಮೂರ್ತಿ ನಂಗೆ ಟೀಚರ್ ಆಗಿದ್ರು. ಆಮೇಲೆ ಪೋಲಂಕಿ ರಾಮಮೂರ್ತಿ ಅಂತ, ಇನ್ನೊಬ್ರು ಸಿ ಡಿ ನರಸಿಂಹಯ್ಯ ಅಂತ, ಎಲ್ಲ ಆ ಕಾಲಕ್ಕೆ ಬಹಳ ದೊಡ್ಡ ದಿಗ್ಗಜರು ಸಾಹಿತ್ಯದಲ್ಲಿ. ಸೊ ಅವರ ಇದರಲ್ಲಿ ನಾವು ಬೆಳೆದಿದ್ದು. ಹೌದು, ಅನಂತಮೂರ್ತಿ ಅವರು ನನಗೆ ಟ್ಯೂಟರ್ ಆಗಿದ್ರು. ಆಕ್ಚುಲ್ ಆಗಿ ನಾಟ್ ಓನ್ಲಿ ಮೈ ಲೆಕ್ಚರರ್, ಬಟ್ ನನ್ನ ಟ್ಯೂಟರ್ ಕೂಡ ಆಗಿದ್ರು. ಸೊ ಅವೆಲ್ಲ ಬಹಳ ಇನ್ಫ್ಲೂಯೆನ್ಸ್ ಮಾಡ್ತು. ಅದ್ರ ಜೊತೆಗೆ ಮೈಸೂರಿನಲ್ಲಿ ಈ ತರ ನಮ್ಗೆ ಬೆಂಗಳೂರು ಬಂದಾಗ ಈ ಹುಚ್ಚು ಕ್ರೌಡ್ ಈ ತರದೆಲ್ಲ ಏನು ಇರಲಿಲ್ಲ ಅಲ್ಲಿ. ಸೊ ನಾವೆಲ್ಲ ಸಾಯಂಕಾಲ ಎಲ್ಲ ಒಟ್ಟಿಗೆ ಸಿಕ್ಕಿರೋ ಒಂದು ಅದು ನಾಟಕ ಮಾಡ್ಬೇಕು ಅಂತ ರಿಹರ್ಸಲ್ ಮಾಡ್ತಾ ಇದ್ವಿ. ಹೆಚ್ಚಿಗೆ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ವಿ ನಾವು. ನಮಗೆ ಬೇರೆ ಡೈವರ್ಷನ್ಸ್ ತುಂಬಾ ಕಡಿಮೆ ಮೈಸೂರಿನಲ್ಲಿ. ನಮ್ಗೆ ಆತರ ಡೈವರ್ಷನ್ಸ್ ಇರ್ಲಿಲ್ಲ ಅವಾಗ. ಯಾವ್ದು ಪಬ್ಗಳು ಇರ್ಲಿಲ್ಲ, ಅದು ಇನ್ಯಾವುದೂ ಇರ್ಲಿಲ್ಲ, ಯಾವ್ದೂ ಇರ್ಲಿಲ್ಲ. ನಮ್ಗೆ ಕಾಲೇಜ್ ಮುಗಿಸ್ಕೊಂಡು ಬಂದ್ರೆ ಆಟ ಆಡ್ತಿದ್ದೆ. ನಾನು ಸ್ಪೋರ್ಟ್ಸ್ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ನಾನು ಮೈಸೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ಅದು ಬಿಟ್ಟರೆ ನಮಗೆ ನಾವೆಲ್ಲ ಸೇರ್ಕೊಳ್ಳೋದು, ಯಾವುದೋ ಒಂದು ಸಾಹಿತ್ಯ ಓದೋದು ಅಥವಾ ಪುಸ್ತಕ ಓದೋದು ಅಥವಾ ಇನ್ಯಾವುದೋ ಒಂದು ಡಿಸ್ಕಷನ್ ಮಾಡೋದು ಅಥವಾ ಯಾವ್ದೋ ಒಂದು ಇಂಗ್ಲಿಷ್ ನಾಟಕ ತಗೊಂಡು ಇಂಗ್ಲಿಷ್ ನಾಟಕ ಮಾಡೋದು ನಾವೇ ಆ ತರನೇ ಬೆಳ್ಕೊಂಡ್ವಿ. ಸೊ ಆ ತರ ಮೈಸೂರು ಕಾಂಟ್ರಿಬ್ಯೂಷನ್ ನಮ್ಗೆ ತುಂಬಾ ತುಂಬಾ ಹೆಲ್ಪ್ ಮಾಡಿದೆ. ನನಗೆ ಈಗಲೂ ಕೂಡ ನನ್ನ ಅಚ್ಚುಮೆಚ್ಚಿನ ಜಾಗ ಅಂದ್ರೆ ಮೈಸೂರೇ.